PMY ಯೋಜನೆ ಸೈನಾಗ್ ಸೈಯದ್ ಸಾಬ್ ಕಡ್ಮುಡ್ ಅವರ ಮನೆ ನಿರ್ಮಾಣ ಕಾಮಗಾರಿ. PMY ಯೋಜನೆ ಹಸನಾ ಬಿ ಮೌಲಾಲಿ ಡಾಂಗೆ ಅವರ ಮನೆ ನಿರ್ಮಾಣ ಕಾಮಗಾರಿ. ಹಿನಾಬಾಯಿ ಅಲ್ಲಾವುದ್ದೀನ್ ಜಮಾದಾರ್ ಅವರ ಮನೆ ನಿರ್ಮಾಣ ಕಾಮಗಾರಿ. PMY ಯೋಜನೆ ರತ್ನಾಬಾಯಿ ಲಕ್ಷ್ಮಣ ಜೋಣಿಗೆ ಅವರ ಮನೆ ನಿರ್ಮಾಣ ಕಾಮಗಾರಿ. 2021-22ನೇ ಸಾಲಿನ PMY ಯೋಜನೆ ಚಂದ್ರಭಾಗ ದೊಂಡಿಬಾ ಅವರ ಮನೆ ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದಲ್ಲಿ ಸುಮಿತ್ರಾ ಶಿವರಾಯ್ ಪೂಜಾರಿ ಮನೆ ನಿರ್ಮಾಣ ಕಾಮಗಾರಿ. 2021-22ನೇ ಸಾಲಿನ PMY ಮಹಾನಂದ ನಾಗಪ್ಪ ಪೂಜಾರಿ ಅವರ ಮನೆ ನಿರ್ಮಾಣ ಕಾಮಗಾರಿ. ಶ್ರೀಕಾಂತ್ ಕೌಲಿಗೆ ಅವರ ಹೊಲದಲ್ಲಿ ಸರ್ವೆ ನಂಬರ್ 414ರಲ್ಲಿ ಕೃಷ್ಣ ನಿರ್ಮಾಣ ಕಾಮಗಾರಿ. ಸಿದ್ದರಾಮಪ್ಪ ಸಂತಪ್ಪ ಕೌಲಿಗೆ ಅವರ ಹೊಲದಲ್ಲಿ ಸರ್ವೆ ನಂಬರ್ ಕೃಷ್ಣ ನಿರ್ಮಾಣ. ಈರಣ್ಣ ಶಿವರಾಯ ಮುದುಡಿಗಿ ಹೊಲದಲ್ಲಿ ಸರ್ವೆ ನಂಬರ್ 54/4ರಲ್ಲಿ ಕೃಷ್ಣ ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಪವನ್ ಲಾಲು ರಾಠೋಡ್ ಇವರ ಹೊಲದ ಸರ್ವೆ ನಂಬರ್ 433ರಲ್ಲಿ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ನಾಗಮ್ಮ ಬಸಣ್ಣ ಆಳಂದ್ ಅವರ ಹೊಲದಲ್ಲಿ ಸರ್ವೆ ನಂಬರ್ 97/4ರಲ್ಲಿ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಸಂಗಣ್ಣ ಉಪ್ಪಿನ ಅವರ ಹೊಲದಲ್ಲಿ ಸರ್ವೆ ನಂಬರ್ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಗುರುಶಾಂತಪ್ಪ ದೋತ್ರೆ ಅವರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಸಿದ್ದಾರಾಮ್ ನಿಂಬಾಳ ಅವರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಈರಯ್ಯ ಮಠಪತಿ ಅವರ ಸರ್ವೆ ನಂಬರ್ 98ರಲ್ಲಿ ಬದು ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಶ್ಯಾಮ್ ಕಿಶನ್ ರಾಠೋಡ್ ಇವರ ಹೊಲದಲ್ಲಿ ಕೃಷ್ಣ ನಿರ್ಮಾಣ ಕಾಮಗಾರಿ. ಮಾಡ್ಯಾಳ ಗ್ರಾಮದ ಮಂಜುನಾಥ್ ಸಿ ಕಲ್ಶೆಟ್ಟಿ ಅವರ ಸರ್ವೆ ನಂಬರ್ 418ರಲ್ಲಿ ಕೃಷ್ಣ ಕಾಮಗಾರಿ ನಿರ್ಮಾಣ. ಮಾಡ್ಯಾಳ ಗ್ರಾಮದ ಭೀಮಾಶಂಕರ್ ಶ್ರೀಗಡಿ ಅವರ 177ರಲ್ಲಿ ಕೃಷಿ ನಿರ್ಮಾಣ. ಮಾಡ್ಯಾಳ ಗ್ರಾಮದ ಚಂದ್ರಕಾಂತ್ ಚಿಂಚೋಳಿ ಅವರ ಸರ್ವೆ ನಂಬರ್ ರಲ್ಲಿ ಕೃಷಿ ನಿರ್ಮಾಣ. ಮಾಡ್ಯಾಳ ಗ್ರಾಮದ ಶ್ರೀಮಂತವ್ವ ರಾವಪ್ಪ ಸಿಂಗಿ ಸರ್ವೆ ನಂಬರ್ 111ರಲ್ಲಿ ಕೃಷಿ ನಿರ್ಮಾಣ. ಮಾಡ್ಯಾಳ ಗ್ರಾಮದ ಭೀಮಾಶಂಕರ್ ಬೇಮಾಳಿಗೆ ಅವರ ಹೊಲದಲ್ಲಿ ಕೃಷಿ ನಿರ್ಮಾಣ ಕಾಮಗಾರಿ. ಪ್ರಭಾಕರ್ ಶ್ರೀಮಂತ್ ದೇಣಿಕೆ ಅವರ ಹೊಲದಲ್ಲಿ ಕೃಷಿ ನಿರ್ಮಾಣ ಕಾಮಗಾರಿ. ಇಸ್ಮಾಯಿಲ್ ರಾಜೋಳ್ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಶಿವಾಜಿ ಭಾವಸಿಂಗ್ ಅವರ ಹೊಲದಲ್ಲಿ ಸರ್ವೆ ನಂಬರ್ 383ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಪಾಂಡು ಗಂಗು ರಾಠೋಡ್ ಅವರ ಹೊಲದ ಸರ್ವೆ ನಂಬರ್ 430ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಗುರುಶಾಂತಪ್ಪ ದುತ್ತರ್ಗಾಯಿ ಅವರ ಹೊಲದಲ್ಲಿ 188ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಶಂಕರ್ ಬೇರಾದರ್ ಅವರ ಹೊಲದ ಸರ್ವೆ ನಂಬರ್ 41ರಲ್ಲಿ ಕೃಷಿ ಹೊಂಡ ಕಾಮಗಾರಿ. ಪಾವನ್ ರಾಯ್ ಕೌಲಿಗೆ ಅವರ ಹೊಲದ ಸರ್ವೆ ನಂಬರ್ 245ರಲ್ಲಿ ಕೃಷಿ ನಿರ್ಮಾಣ ಕಾಮಗಾರಿ. ನಾಗಪ್ಪ ಬಿಂಶಾಬಂಡಿ ಅವರ ಹೊಲದ ಸರ್ವೆ ನಂಬರ್ 149ರಲ್ಲಿ ಕೃಷಿ ಕಾಮಗಾರಿ. ಗೌಡಪ್ಪ ಗೌಡ ಪೊಲೀಸ್ ಪಾಟೀಲ್ ಅವರ ಹೊಲದ ಸರ್ವೆ ನಂಬರ್ 333/2ರಲ್ಲಿ ಕೃಷಿ ಕಾಮಗಾರಿ. ಪ್ರಭು ಶರಣಪ್ಪ ಕರ್ಡೇಕರ್ ಅವರ ಹೊಲದ ಸರ್ವೆ ನಂಬರ್ ಕೃಷಿ ಕಾಮಗಾರಿ. ಮಲ್ಲಮ್ಮ ಗುರುಬಸಪ್ಪ ಮಡಿತೋಟ ಅವರ ಹೊಲದ ಸರ್ವೆ ನಂಬರ್ 263ರಲ್ಲಿ ಕೃಷಿ ನಿರ್ಮಾಣ ಕಾಮಗಾರಿ. Permission of Kachcha road from Bennesuru road to ಹಜಾರಿವರೆಗೆ. ಪರ್ಮಿಷನ್ ಆಫ್ ಕಚ್ಚಾ ರೋಡ್ ಫ್ರಮ್ ಚನ್ನಬಸಪ್ಪ ಭದ್ರದಿಂದ ಬಸವರಾಜ್ ಮುದವರೆಗೆ. ಪರ್ಮಿಷನ್ ಆಫ್ ಕಚ್ಚಾ ರೋಡ್ ಫ್ರಮ್ ನಿಂಬಾನಿ ಫೀಲ್ಡ್ ಟು ಮಾಸ್ಟರ್ ಫೀಲ್ಡ್. ಪರ್ಮಿಷನ್ ಆಫ್ ಕಚ್ಚಾ ರೋಡ್ ಫ್ರಮ್ ಗಯಾನಪ್ಪ ಫೀಲ್ಡ್ ಟು ಸಿದ್ದಣ್ಣ ಪೂಜಾರಿ. ಪರ್ಮಿಷನ್ ಆಫ್ ಕಚ್ಚಾ ರೋಡ್ ಫ್ರಮ್ ಆಳಂದ್ ರೋಡ್ ಟು ಮಲ್ಲಯ್ಯನ್ ಗುಂಪ. Formation of Kachcha road from Balu field to Jyotiba field. Formation of Kachcha road from Jyotiba field to Gayanappa field. Formation of Kachcha road from Bennesuru road to Hadpat Samshan Bhumi Varage. Formation of Kachcha road from Anand road to Mahbub Sahab Bajani field.
Formation of Kacha Road from Anand Road to Mahbub Shah Bajani. Formation of Kacha Road from Madevappa Bendesuru Feld to Ravnishitappa Yellanke Feld. Formation of Kacha Road from Maulabali Pujari Feld to Badrappa Belamgi Feld. Formation of Kacha Road from Anand Road to Ramesh Kalshetti Feld. Formation Kacha Road from to Khadir Feld to Pujari Feld. ಒಟ್ಟು ಈ ರೀತಿಯಾಗಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಹೆಸರುಗಳನ್ನು ಓದಿ ಹೇಳಿರ್ತಾರೆ. ನಮ್ಮ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಡತಗಳು ನೀಡದೇ ಇರೋದು 13 ಕಡತಗಳು ನಮಗೆ ನೀಡಿರೋದಿಲ್ಲ. ಅದರ ಮೊತ್ತ 4,39,768 ರೂಪಾಯಿ. ಒಟ್ಟು 13 ಕಡತಗಳು ನರೇಗಾ ಯೋಜನೆ ಕಡತಗಳು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದ ಕಾರಣಕ್ಕೆ ಈ ಮೊತ್ತವನ್ನು ಅಬ್ಜೆಕ್ಷನ್ಗೆ ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಕಡತ ಪರಿಶೀಲನೆ ವೇಳೆಯಲ್ಲಿ ಕಂಡುಕೊಂಡ ನ್ಯೂನತೆಗಳು ಸುಮಾರು 18 ಫೈಲ್ಗಳಿಗೆ NMR ಇದ್ದಿರೋದಿಲ್ಲ. ಆ 18 ಫೈಲ್ಗಳಿಗೆ NMR ಕರೆಕ್ಷನ್ ಮಾಡಲಿಕ್ಕೆ ಅವಕಾಶನೂ ಕೂಡ ನೀಡಿದ್ದೀವಿ. ಬಟ್ ಅವ್ರ ಕಡೆಯಿಂದ ಏನೋ ಅನಿವಾರ್ಯ ಕಾರಣಕ್ಕೆ ಮೀಟಿಂಗ್ ಇತ್ತು, TPಗೆ ಹೋಗಿದ್ರು. ಹಂಗಾಗಿ ಅವರಿಗೆ ಆ ಕಾಲಾವಕಾಶ ಸಾಕಾಗಿರಲಿಲ್ಲ. ಅವರು ಪ್ರಿಂಟ್ ತೆಗೆದು NMR ಹಚ್ಚಿರೋದಿಲ್ಲ. ಆದ ಕಾರಣಕ್ಕೆ ಆ ಮೊತ್ತವನ್ನು ಅಬ್ಜೆಕ್ಷನ್ಗೆ ಮಂಡಿಸ್ತಾ ಇದ್ದೀವಿ. 1,93,392 ರೂಪಾಯಿ. ಮತ್ತು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದ ಪ್ರಕರಣಗಳ ಅಂದಾಜು ಮೊತ್ತ ಇರುವುದಿಲ್ಲ ಮತ್ತು ಕ್ರಿಯಾ ಯೋಜನೆ ಇರುವುದಿಲ್ಲ. ಒಟ್ಟು 110 ಕಾಮಗಾರಿಗೆ ಕ್ರಿಯಾ ಯೋಜನೆ ಮತ್ತು ಅಂದಾಜು ಮೊತ್ತ ಪ್ರತಿಯನ್ನು ಹಚ್ಚಿರುವುದಿಲ್ಲ. ಆದ ಕಾರಣಕ್ಕೆ ಅದರ ಮೊತ್ತವನ್ನು ಅಬ್ಜೆಕ್ಷನ್ಗೆ ಸೂಚಿಸ್ತಾ ಇದ್ದೀವಿ. 38,16,740 ರೂಪಾಯಿ. ಮತ್ತು ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಕಂಡುಬಂದ ನ್ಯೂನತೆಗಳು ಆಳಂದ್ ರೋಡ್ ಮೇನ್ ರೋಡ್ನಿಂದ ಶಂಕರಪಾಳೆ ಹೊಲದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಈ ಕಾಮಗಾರಿ ಅಲ್ಲಿ ನಮಗೆ ಸ್ಥಳದಲ್ಲಿ ಒಂದು ಕುಂದುಕೊರತೆ, ಅಂದರೆ ಸುಮಾರು ಹಳೆಯ ಕೆಲಸ ಇದೆ ಅಂತ ಆ ಥರ ನಾವು ಗಮನಿಸಿದಾಗ ಆ ಥರ ಕಂಡುಕೊಂಡಿದ್ದೀವಿ. ಈ ರೀತಿಯಾಗಿ ಇರುತ್ತದೆ. ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಸುಮಾರು 54 ಕಡತಗಳು ಕೊಡಬೇಕಾಗಿತ್ತು. ಅದು ಕೂಡ ನಮಗೆ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಹಾಜರುಪಡಿಸಿರೋದಿಲ್ಲ. ಅದರ ಮೊತ್ತ 23,35,232 ರೂಪಾಯಿ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು. ಉಳಿಕೆ ಮೊತ್ತ 9,92,033 ರೂಪಾಯಿ. ಈ ಒಟ್ಟು ಖರ್ಚಾಗಿರ್ತಕ್ಕಂಥ ಮೊತ್ತನೂ ಕೂಡ ನಾವು ಈ ಗ್ರಾಮ ಸಭೆಯಲ್ಲಿ ಅಬ್ಜೆಕ್ಷನ್ಗೆ ಒಂದು ಸೂಚಿಸ್ತಾ ಇದ್ದೀವಿ. ಈ ರೀತಿಯಾಗಿ ಒಟ್ಟು ನಮ್ಮ ಆರ್ಥಿಕ ವರ್ಷದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ನಮ್ಮ ಸಾಮಾಜಿಕ ಪರಿಶೋಧನೆ 5 ದಿನ ಒಂದು ಕಂಡುಕೊಂಡು ಗಮನಿಸಿ ಒಂದು ವರದಿಯನ್ನು ತಯಾರಿಸಿ ಈ ಗ್ರಾಮ ಸಭೆಯಲ್ಲಿ ಮಂಡಿಸಿರುತ್ತೇವೆ. ಇದಕ್ಕೆ ಏನಾದರೂ ಚರ್ಚೆಗಳಿದ್ದರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಾನು ವರದಿ ಮಂಡನೆ ಮಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.